ಎದಕ್ಕೆ ಬರಕ್ಕೆ ಹೇಳಿದ್ದಿ? ಯಪ್ಪ ನಾನು ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ಯಪ್ಪ. ಬೆಂಗಳೂರಿಗೆ? ಯಾಕೆ? ನನಗೆ ಅಪ್ಪನ ಸಮಾಧಿ ನೋಡೋದು ಭಾಳ ಆಸೆ ಆಗಿಬಿಟ್ಟದಪ್ಪ. ನನಗೆ 13 ತಿಂಗಳತ್ತಪ್ಪ ಸತ್ತ. ನನಗೆ 13 ನಿಮಿಷ ನಾ ಒಂದು ಮಾರಿನ ಬಿಟ್ಟಿಲ್ಲಪ್ಪ. ನಾನು ದಿನ ಹತ್ಕೊಂತಾನೆ ಮುಖಂತಾನೆ ಅವನು ಪಿಕ್ಚರ್ ನೋಡ್ಕೊಂತ ಅವ್ನು ಮಾರಿ ನೋಡ್ಕೊಂತ ಕೈ ಮುಗಿತೇನೆ. ನಾ ಕರ್ಕೊಂಡು ಹೋಗ್ತಾನೆ, ತಲೆ ಕೆಡಿಸ್ಕೋಬೇಡ. ಕರ್ಕೊಂಡಾಡಿಪ್ಪ. ನನಗೆ ರಗಡ ಆಗೈತಪ್ಪ. ನಾನು ನೋಡಿ ಬಂದು ಸಾಯ್ಬೇಕು ಅಂದಂಗೆ ಆಗ್ಬಿಟ್ಟಪ್ಪ. ಯಮ್ಮ ಅಳಾಕ್ ಹೋಗ್ಬೇಡ, ನಾ ಕರ್ಕೊಂಡು ಹೋಗ್ತಾನೆ ಅಂದಿಲ್ಲ. ಕರ್ಕೊಂಡೋಗಿ ತೋರಿಸ್ಕೊಂಬಾರಪ್ಪ. ನೀವು ಸಾಯಿ ಮಠ ನೆನೆಸ್ತೇನೆ ನೋಡಪ್ಪ. ಆಯ್ತು, ನಾ ಕರ್ಕೊಂಡು ಹೋಗ್ತಾನೆ, ಚಿಂತೆ ಮಾಡಬೇಡ, ಬಾ ಹೋಗಿ. ಬಾಯಿಲೆ ಅರ್ಜೆಂಟ್ ಐತಿ, ಬಾ ಬಾ, ಲಗು ಲಗು ಬಾ. ಯಾಕಲ್ಲ ಪ್ರೇಮಕ್ಕ ಅಮ್ಮನ್ ಕರ್ಕೊಂಬ ಅಂದಾಳ. ಬಾ ಹೋಗುಂಬಾ ಮನಿಗೆ. ಆಮೇಲೆ ಇಡು ಅಂತಿ, ಬಾ. ನೀ ಬರ್ತೀನಿ, ನಾ ಎಳ್ಕೊಂಡು ಹೋಗ್ಲಿ ನಿನ್ನ. ಒದರ್ಲಿ ಬಾ, ಬಂದೇ ಬಿಡು ಬಾ. ಕೈ ಬಿಟ್ರ ಎಲ್ಲರೂ ಓಡಿ ಹೋಗ್ತೀನಿ. ಬಾ ಮತ್ ಲಗು ಲಗು ಹೋಗೋಣ. ಮನೇನ ಹಂಗ ಗಂಟು ಬಿದ್ದಿದ್ದಿ. ಯಾರು ಹೇಳಿದ್ರ ಓಡಾಡೋಡು ಬರ್ತಿ ಹಂಗ ಕರ್ಯಾಕ. ಬಾ ಬಾ, ನಮ್ ಬೈಕ್ನ್ಯಾಗ ಹತ್ತಿನ ಚಲೋ ಮಾಡ್ತೇನೆ. ಹತ್ತು ಗಡ್ಯಾಗ ಹಿಂದೆ ಬಹುಮಂತ ತಗೋಣ. ಆಂಟಿ ಆಂಟಿ ಹಂಗಲ್ಲ ಒದರುದು. ಪ್ರೇಮ, ಏ ಪ್ರೇಮ. ಹಾ ಬೇಮ್ಮ, ಬಾ ಒಳಗ. ತಲೆಬ್ಯಾನಿ ಒದರಾಕ್ ಬಂದಿದ್ದ, ಅದಕ್ಕೆ ಬಂದಿವನ. ಹ್ಞೂ ಬೇಮ್ಮ, ಮೊನ್ನೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ, ಫೋನ್ ಮಾಡಿ ಮತ್ತೆ ಬರ್ರಿ ಅಂತಂದಾರು. ಹಂಗಾರೆ ಮಂಜಾ ಸಿಕ್ಕಿದ್ದ ನಾನೇವ? ಏನಾಯ್ತೇನು ಬೇ? ಹೌದಾ, ಈಗ ರೆಡಿ ಆಗೇನು? ಹ್ಞೂ ಬೇ, ಹೋಗ್ಬಿಡ ಹಂಗಾರೆ. ಏ ನಾ ಒಬ್ಬಕ್ಕೆ ಹೋಗ್ಬೇಕೇನ, ನೀನು ಬಲ್ಲ ನನ್ನ ಕೂಡ. ನಾನು ಬರ್ಲೆ? ಹ್ಞೂ. ಹಂಗಾರೆ ಜಾಕ ಮಾಡಿ ನಾಟ ಎಮ್ಮಿಗೆ ನೀರು ಕುಡಿಸಿ ಬರ್ತಾನೆ, ತಲೆಬ್ಯಾನಿ ಕರ್ಕೊಂಬರ್ತಾನೆ. ನೀನು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡು. ಒಟ್ಟು ಲಘುತನ ಬಾ ಆತ. ನಾ ಬರ್ತೇನೆ. ನಾ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ, ನೀನು ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಡು. ಆತ. ಹಾಂ ನಡಿ. ಏಯ್ ನಡಿ, ಹಂಗೆ ಹೆಂಗಸರು ನೋಡ್ಕೊಂಡು ನಿಂದ್ರೆ ಬಾರ್ತಾರೆ ಗಾಡ್ಯಾ. ಲೇ ಮೊನ್ನೆ ಏನು ಹೇಳಿದ್ ನಿನಗೆ? ಹಾಂ ಸರ್, ಡಾಕ್ಯುಮೆಂಟ್ ಅದಾರ ನೋಡ್ರಿ ಸರ್. ಆ ಡಾಕ್ಯುಮೆಂಟ್ಸ್ದಾಗ ನಿಂದಾಗಲಿ ನಿಮ್ಮ ಅಪ್ಪಂದಾಗಲಿ ಯಾರ್ದು ಹೆಸರಿಲ್ಲ. ನಿಮ್ಮ ಕಾಕ ಆತು, ನಿಮ್ಮ ಚಿಕ್ಕಪ್ಪ ಆತು, ನಿಮ್ಮ ದೊಡ್ಡಪ್ಪ ಆತು, ಬರೀ ನಿಮ್ಮ ಖಾನ್ದಾನ್ ಮಂದಿ ಜಮೀನು ಹೊಡೆದ್ರಾಗ ಬಂದ್ರಣ್ಣ. ಹೇಳಿ ಸರ್, ಕೋರ್ಟ್ಗೆ ಹೋಗ್ಕೊಂಡು ಕೋರ್ಟ್ಗೆ ಇಲ್ಲಾಕೆ ಬಂದೆ? ಹೋಗ. ಸರ್ಕಾರಿ ಜಮೀನು ಉಳಿಲಿಲ್ಲ, ಸರ್ಕಾರಿ ಕೆರೆ ಉಳಿಲಿಲ್ಲ, ಕಂಡಾರ ಆಸ್ತಿ ಎಲ್ಲ ನುಂಕೋತ್. ನಿಮ್ದೇನ್ರಿ? ಸರ್ ನಮಸ್ಕಾರ ರೀ. ನಮ್ಮ ಊರಾಗ ಸ್ವಲ್ಪ ಭಜನಿ ಪದ ಅದಾವ ರೀ, ಸವಾಲಿನೂ. ಅದಕ್ಕೆ ತಮ್ಮ ಪರ್ಮಿಷನ್ ಬೇಕಾಗಿತ್ತು ಸರ್. ಸವಾಲು ಭಜನಿ ಪದ? ಹೌದ್ರಿ. ಭಜನಿ ಪದ ಅರ್ಥರ ಗೊತ್ತೈತೆ ನಿಮ್ಗೆ? ಬೆಳತಾನ ಅವ್ನ ಹೆಂಡತಿ ಅವಾಗ ಇವ ಬೈದು, ಇವ್ನ ಹೆಂಡತಿ ಅವಾಗ ಅವ ಬೈದು, ಬೆಳತಾನ ಜಗಳಾಡಿ ನಮ್ಮ ಸ್ಟೇಷನ್ಗೆ ಬರೋದು. ನಿಮ್ಮ ಆದಿ ಭಜನ ಯಾವ್ದ, ಮತ್ತೆ ಇಲ್ಲಿ ನಾವು ನಿಮ್ಮ ಭಜನ ಕೇಳ್ಬೇಕು. ಅವಕ್ಕೆಲ್ಲ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ. ನಮ್ಮ ಕಣ್ಣಿ ಬೀಳಾರಂಗೆ ಕಿವಿಗೆ ಏನು ಕೆಲಸ ಏನು ಮಾಡ್ಕೋರಿ. ಮತ್ತೇನು ಜಗಳ ಪಗಳ ಮಾಡ್ಕೊಂಬಂದ್ರೆ ಮತ್ತೆ ಗೊತ್ತಲ್ಲ. ಹಾಂ ನಡ್ರಿ. ಸರ್, ಅಮಟಾಪುರ ಕೇಸ್ ಇತ್ತಲ್ಲ ಸರ್? ಅಮಟಾಪುರ ಕೇಸ್ ಅಂದ್ರೆ ಯಾವ್ದ್ರಿ? ಆ ಹೆಣ್ಮಗಳನ್ನ ಒಂದು ಅಜ್ಜಿ ಬಂದಿದ್ರಲ್ಲ. ಹಾಂ, ಗಂಡ 5 ತಿಂಗಳಿಂದ ನಾಪತ್ತಾಗಿದ್ದ ಸರ್. ಏನಾತ್ರ? ಆ ಗಂಡ ನನ್ನ ಇದಾನಲ್ರಿ ಸರ್, ಆ ಮೆಂಬರ್ ಕಡೆ ರೊಕ್ಕ ಇಸ್ಕೊಂಡಾನಂತ ಸರ್. ರೊಕ್ಕ ಅದ್ರಾಗ ಈಕಿಗೆ ಅವನಿಗೆ ಮೆಂಬರ್ಗೆ ಅಫೇರ್ ಐತಿ ಸರ್. ಯಾರಿಗೆ? ಮೆಂಬರ್ಗುನು ಹೆಣ್ಮಗಳಿಗೆ ಅಫೇರ್ ಐತಿ ಸರ್. ಅದಕ್ಕ ಈಕಿ ಗಂಡ ಅಲ್ಲಿ ಅವನ ಕಡೆ ಹೋಗಿ ರೊಕ್ಕ ಇಸ್ಕೊಳ್ಳೋ ಮುಂದ ಹೇಳಿದ್ಕಿಂತ ಹೆಚ್ಚಿಗೆ ಕೊಟ್ಟು ಕಳ್ಸಿಬಿಟ್ಟಾನ ಸರ್. ಕೊಟ್ಟು ಕಳ್ಸ್ಯಾನ ಸರ್. ನಮ್ಮ ಅಮಟಾಪುರ ಬಿಟ್ಟಾರ ಅಲ್ಲಿ ಸುರೇಶ್ ಗೌಡ ಪಾಟೀಲ್ ಇದಾನ ಸರ್. ಬಂದಿಲ್ಲ ಸರ್. ಅಲ್ಲಿ ಇದಕ್ಕೆ ನೀರ್ಸಾಗರದೊಳಗೆ ಹುಡುಗ ಸತ್ತಾನಲ್ಲ ಸರ್, ಅದ್ರದ್ದು ಎನ್ಕ್ವೈರಿಗೆ ಹೋಗ್ಯಾನ್ರಿ. ಬಂದ ನಂತರ ಬೇಕಾಗತ್ತೆ. ಆಯ್ತು ಸರ್. ಎಸ್ ಸರ್. ಬರ್ರಿ ಗಾಡಿ ಯಾಕೆ ಮಾಡ್ಕೊಂಡಿಲ್ರಿ? ಇಲ್ಲ ಸರ್, ನಾಯಿ ಕಡೆ ಸರ್. ನಾಯಿ ಕಡೆ ಇತ್ತಾ? ಹೆಣ್ಣಾಯೋ ಗಂಡಾಯೋ? ಹೆಣ್ಣು ಗೊತ್ತಿಲ್ಲ, ಗಂಡು ಗೊತ್ತಿಲ್ಲ ಸರ್.
ಚೆಕ್ ಮಾಡ್ಕೊಂಬರ್ತೀರ ಯಾವ ಗಣ್ಣ ಹಾಕಿಡೋದು ಹೆಣ್ಣು ಹಾಕಿಡ್ಬೋದು ಚೆಕ್ ಮಾಡ್ಕೊಂಡ್ ಬರ್ತೀನಿ ಸರ್. ಯಾಕಪ್ಪ ಹೊಡಿತಾರೆ? ಡಿಪಾರ್ಟ್ಮೆಂಟಿಗೆ ನಿಮ್ಮಂಥವ್ರು ಇರೋದ್ರಿಂದ ನಮಗೆ ಕೆಟ್ಟ ಹೆಸರು ಬರ್ತೈತಿ. ಏನೂ ಗೊತ್ತಿಲ್ಲ ಬಂದ್ಬಿಡ್ತಾರೆ ಇಲ್ಲಿ. ಚೆಕ್ ಮಾಡ್ಸ್ಕೊಂಡ್ ಬರ್ತಾನೆ, ಚೆಕ್ ಮಾಡ್ಸ್ಕೊಂಡು. ಅಮಟಾಪುರ ಕೇಸ್ನವ್ರು ಬಂದ. ಆಯ್ತು, ಕರ್ಕೊಂಡು ಬರ್ತೇನೆ ಸರ್. ಏ ಅಜ್ಜಿ, ನೀವು ಇಲ್ಲೇ ಕುಂದ್ರಿ, ನೀ ಬಾ ತಂಗಿ, ಬಾ ಬಾ, ಸಾಹೇಬ್ರ ಕರಾತಾರ ಬಾ. ನೀವು ಮಾಡ್ಕೊಂಡು ಪ್ರೇಮ, ನಿನ್ನ ಗಂಡು ಕುಡಿತಿದ್ದೇನು? ಹ್ಞೂ ರೀ. ಕುಡಿದು ಹೊಡಿತಿದ್ದೇನು? ಹ್ಞೂ ರೀ. ಅದಕ್ಕೆ ನೀ ಹೊಡೆದು ಸಾಯಿಸಿದೇನು? ಹ್ಞೂ ರೀ. ಇಲ್ರಿ. ಏ ಪ್ರೇಮ, ನಾ ಶಾಂತ ರೀತಿಯಿಂದ ಕೇಳತ್ತೀನಿ, ಖರೆ ಹೇಳು, ನಿನ್ನ ಗಂಡಿಗೆ ಏನು ಮಾಡಿ ಹೇಳು. ನನ್ನ ಗಂಡಂಗೆ ನಾ ಏನಾರು ಮಾಡ್ರೆ ನಾ ಯಾಕೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಿದ್ದೀರಿ? ನೀನು ಆ ಮೆಂಬರ್ ಕೂಡಿ ನಿಮ್ಮಿಬ್ಬರು ನಡು ಅಡ್ಡ ಬರ್ತಾನ ಅಂತೇಳಿ ನಿನ್ನ ಗಂಡಗ ನೀವಿಬ್ರು ಸೇರಿ ಸಾಯಿಸಿರಿ ನಿನ್ನ ಗಂಡಗ? ಇಲ್ರಿ. ಇಲ್ಲ, ಆ ಮೆಂಬರ್ ಹೇಳ ನನಗೆ. ಆ ಮನಿ ಮುರ್ಗ್ ಬಾಡಲ್ ಮಾತು ಕೇಳಕ್ ಹೋಗ್ಬೇಡ್ರಿ. ಏ ಬಿಡೋರಿ, ಖರೆ ಹೇಳಿದಿ ಚಲೋ, ಇಲ್ಲ ಅಂದ್ರ ಅಡ್ಡ ಕಡಿಮೆ ನಿನ್ನ ಕಾಲು ಮುರಿತೇನೆ. ನಾ ಏನ್ ಮಾಡಿಲ್ಲನು, ನನ್ ಮೇಲೆ ಯಾಕೆ ಬರಾಕತ್ತೀರಿ ನೀವು? ನನಗ ಇದ್ರ ವಾದಿಸ್ತೀನಿ ನೀನು. ಮುಂದೊಂದ್ ದಿನ ಸತ್ಯ ಹೊರಗೆ ಬರ್ತೈತಿ. ಅಕಸ್ಮಾತ್ ನಿಂದೇನಾರ ತಪ್ಪಿತ್ತಂದ್ರ ನಾ ಅಲ್ಲ, ನನ್ನ ಲಾಟಿಲೇ ನಿನಗ ಉತ್ತರ ಕೊಡ್ತೈತಿ. ಹಾ, ಅಣ್ಣಾರ, ನಮ್ಮೂರಿಗೆ ಹೆಂಗೆ ಹೋಗ್ಬೇಕ್ರಿ? ಯಾವ ನಿಮ್ದು? ನನಗೇನು ಗೊತ್ತು. ಅದು ಹಿಂಗೆ ಹೋಗ್ಬಿಡು ಸ್ಟೇಟ್, ಹಿಂಗೆ ಹೋಗ್ಬಿಡು ಸ್ಟೇಟ್. ನಾನು ಯಾರು, ಇವನ್ ಯಾರು, ಇದ್ಯಾವರು ಕಿಸ್ಕ? ನೀನು ತಿನ್ಬೇಕು ಹಿಂಗೆ ಅಂದ್ರೆ ಚಂದಕತ್ತೆ. ಇಬ್ರು ಕೂಡ ತಿನ್ಬೇಕಾ? ನೀನು ತಿನ್ನು. ಪೇಪ ಹಂಗೆ ಅನ್ನಕ್ಕೆ ಹೋಗ್ಬೇಡ್ಲಿಪ್ಪ, ಇನ್ನು ಕಾಲು ಮುಗಿತೀನಿ. ಮೊದಲು ಹೋಗಿ ಹುಡುಗರಿಗೆ ಹೋಗಿ 4,000 ಇಟ್ಟಂಗೆ ಇಳಿಸಿ ಬಾ. ಅವರಲ್ಲಿ ನಮ್ಮ ಕಾಯಂ ಕಸ್ಟಮರ್ ರುದ್ರಪ್ಪ ಅತ್ತಿಗೆ.
ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ಜಗದೀಶ್ ಮುಖಿ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹರುಷ ತರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ವಿಷಯಗಳನ್ನಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಆಂಬುಲೆನ್ಸ್ ವಿಚಾರವಾಗಿ ಮಾತಾಡೋದಾದರೆ, ಆಂಬುಲೆನ್ಸ್ ಖರೀದಿಗೆ ಇಲ್ಲಿವರೆಗೂ ₹1 ಹಿಡಿದು 15,000ವರೆಗೆ ಧನ ಸಹಾಯ ಮಾಡಿದವರಿದ್ದೀರಿ. ನಿಮ್ಮೆಲ್ಲರಿಗೂ, ಯಾರ್ಯಾರು ಇಲ್ಲಿವರೆಗೆ ಧನ ಸಹಾಯ ಮಾಡಿದಾರಲ್ಲ, ನಿಮ್ಮೆಲ್ಲರಿಗೂ ನಮ್ಮ ತಂಡದ ಕಡೆಯಿಂದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಈ ಒಂದು ಸಹಾಯಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ನಾವು ಒಂದು ಆಂಬುಲೆನ್ಸ್ ಖರೀದಿ ಮಾಡಬೇಕಂದಾಗ ಎಲ್ಲರೂ ಬಹಳ ಜನ ಧನ ಸಹಾಯ ಮಾಡಿದಿರಿ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇನ್ನೊಂದು ವಿಷಯ ಏನಂದರೆ, ಆಂಬುಲೆನ್ಸ್ ಖರೀದಿ ನಾವೆಲ್ಲ ಡೊನೇಟ್ ಮಾಡ್ತಾ ಇದ್ದೀವಪ್ಪ, ಬಟ್ ಆಂಬುಲೆನ್ಸ್ ಯಾವಾಗ ಬರುತ್ತೆ ಅಂತ ಭಾಳ ಕಾತುರದಿಂದ ಕಾಯ್ತಾ ಇದ್ದೀರಿ. ನಾವು ಆಂಬುಲೆನ್ಸ್ ಬುಕ್ ಮಾಡುವಾಗ ಶೋರೂಮ್ ಅವರು ನಮಗೆ ಸಮಯ ಕೊಟ್ಟಿದ್ದರು 4 ತಿಂಗಳು. ಈಗ 2.5 ತಿಂಗಳು ಕಳೆದೋಯ್ತು. ಇನ್ನು 1.5 ತಿಂಗಳು ಮಾತ್ರ ಉಳಿದಿದೆ. ಇನ್ನು 1.5 ತಿಂಗಳಲ್ಲಿ ಆಂಬುಲೆನ್ಸ್ ಬರುತ್ತೆ. ಅಲ್ಲಿವರೆಗೂ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ನೀವು ಕೊಟ್ಟ ಪ್ರತಿ ₹1 ಕೂಡ ಅದು ಸಾರ್ಥಕ ಆಗಬೇಕು. ಅದು ಯಾವಾಗ ಸಾರ್ಥಕ ಆಗುತ್ತೆ, ಆಂಬುಲೆನ್ಸ್ ನಿಮ್ಮ ಮುಂದೆ ಬಂದು ಅದು ಬಡವರಿಗೆ ಒಂದು ಸೇವೆ ಕೊಟ್ಟಾಗ ಆ ಪ್ರತಿ ನಿಮ್ಮೆಲ್ಲರ ಒಂದೊಂದು ಕೆಲಸ ಕೂಡ, ನಿಮ್ಮೆಲ್ಲರ ₹1 ಕೂಡ ಸಾರ್ಥಕ ಆಗುತ್ತೆ. ಅದರ ಜೊತೆಗೆ ಎಪಿಸೋಡ್ ತಡ ಆಗ್ತಾಯಿದೆ ಅಂತ ಕೆಲವೊಬ್ಬರು ಹೇಳ್ತಿರ್ತೀರಿ. ಯಾಕೆ ತಡ ಆಗ್ತಾಯಿದೆ ಅಂತಂದರೆ, ನಮಗೆ ಒಂದು ಅದೃಷ್ಟ ಅನ್ಬೋದು. ಯಾಕಂದರೆ ನ್ಯೂಸ್ ಫಸ್ಟ್ ಚಾನಲಲ್ಲಿ ನಮ್ಮ ತಂಡದವರು ನಾವೇ ಕುರ್ಚಿ ಮಿರ್ಚಿ ಅನ್ನೋ ಒಂದು ಕಾರ್ಯಕ್ರಮನ ಕೊಡ್ತಾಯಿದ್ದೀವಿ. ಅದು ಪ್ರತಿ ಭಾನುವಾರ ರಾತ್ರಿ 9 ಗಂಟೆಗೆ ನಿಮ್ಮ ನ್ಯೂಸ್ ಫಸ್ಟ್ ಚಾನಲಲ್ಲಿ ಟಿ ವಿಯಲ್ಲಿ ಬರುತ್ತೆ. ದಯವಿಟ್ಟು ಅದನ್ನು ನೋಡಿ. ಈ ನಮ್ಮ ಉಡಾಳ್ ಮೆಂಬರ್ ಕಿರುಚಿತ್ರಣ ನೀವೆಲ್ಲ ಹೇಗೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಅದೇ ರೀತಿ ಆ ಕಾರ್ಯಕ್ರಮವನ್ನು ಕೂಡ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ಹೇಗಾಗಿದೆ ಅಂದರೆ, ಕುರ್ಚಿ ಮಿರ್ಚಿ ಕಾರ್ಯಕ್ರಮ ಮಾಡುವಾಗ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಎಲ್ಲ ಕಲಾವಿದರನ್ನು ಕೂಡಿಸಿ ಚಿತ್ರೀಕರಣ ಮಾಡಿ, ಚಿತ್ರೀಕರಣ ಆದಮೇಲೆ ಅದನ್ನು ಎಡಿಟಿಂಗ್ ಮಾಡಿ, ಮತ್ತು ಅದನ್ನು ಟಿ ವಿಲಿ ಟೆಲಿಕಾಸ್ಟ್ ಆಗೋರಿಗೆ ಏನಾಗಿದೆ 1 ವಾರ ಅಲ್ಲೇ ಹೋಗಿಬಿಟ್ಟಿದೆ. ಹೀಗಾಗಿ ನಮಗೆ ಉಡಾಳ್ ಮೆಂಬರ್ಗೆ ಸ್ವಲ್ಪ ಟಚ್ ಮಾಡೋಕ್ಕೂ ಸಮಯ ಸಿಕ್ಕಿಲ್ಲ. ಹೀಗಾಗಿ ಸ್ವಲ್ಪ ಡಿಲೇ ಆಗಿದೆ ಹೊರತು ಮುಂದೆ ಆಗಲ್ಲ. ಯಾಕಂದರೆ ಈಗೆಲ್ಲ ಅದನ್ನು ಹೊಂದಾಣಿಕೆ ಮಾಡ್ತಾಯಿದ್ದೀವಿ. ಕೆಲಸಗಳನ್ನ ಡಿವೈಡ್ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದು ಬರ್ತಾ ಇರಬೇಕು ಕಾರ್ಯಕ್ರಮ. ನಮ್ಮ ಉಡಾಳ್ ಮೆಂಬರು ನಿರಂತರವಾಗಿ ಬರ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಕೆಲಸಗಳನ್ನು ಡಿವೈಡ್ ಮಾಡಿದ್ದೀವಿ. ಮತ್ತು ಇನ್ನೊಂದು, ಈ ವಾರ ನಾನು ದಾನಿಗಳ ಹೆಸರನ್ನು ಹೇಳ್ತಾ ಇಲ್ಲ, ಅದಕ್ಕೆ ಕ್ಷಮೆ ಇರಲಿ. ಯಾಕೆಂದರೆ ಎಲ್ಲರೂ ಸುಮಾರು ಜನ ದಾನಿಗಳು ಯಾವುದೋ ಒಂದು ಖುಷಿಯ ಸಂಭ್ರಮ ಆಗಿರ್ಬೋದು, ನಿಮ್ಮ ಮಕ್ಕಳ ಹುಟ್ಟುಹಬ್ಬ, ಇದರ ನಿಮಿತ್ತವಾಗಿ ನಮಗೆ ನೀವು ಧನ ಸಹಾಯ ಮಾಡಿದ್ದೀರಿ. ಹೀಗಾಗಿ ಇದರದ್ದೇ ಆದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ದಾನಿಗಳದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಇನ್ನೊಂದು ಜಸ್ಟ್ ಕಾಮಿಡಿಯಾಗಿ ತಿಳ್ಕೊಳ್ಳಿ. ಕೆಲವೊಬ್ಬರು ನನಗೆ ವಿಡಿಯೋ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ಇಲ್ಲ ಫೋಟೋ ಕಳಿಸ್ತಾರೆ. ಸರ್, ನಾನು ಲವ್ ಫೇಲವರು, ನನ್ನ ಹುಡುಗಿ ಬಿಟ್ಟು ಹೋದ್ಲು, ಹೀಗಾಗಿ ನನಗೋಸ್ಕರ ಒಂದು ಫೀಲಿಂಗ್ ಸಾಂಗು ಎಡಿಟಿಂಗ್ ಮಾಡಿಕೊಡಿ ಸರ್ ಅಂತ ಕೇಳ್ತಾರೆ. ಕೆಲವೊಬ್ಬರು, ಸರ್ ನಮ್ಮೂರಲ್ಲಿ ಕಬಡ್ಡಿ ಇದೆ, ನಮ್ಮೂರಲ್ಲಿ ಹಿಂಗಿದೆ, ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಅಂತ ಹೇಳ್ತಿರ್ತಾರೆ. ಮತ್ತು ಕೆಲವೊಬ್ಬರು ಯಾವುದ್ಯಾವುದೋ ಫೀಲಿಂಗ್ ಸಾಂಗು ಇಲ್ಲ ಯಾವುದೋ ಒಂದು ಸಾಂಗು ಎಡಿಟಿಂಗ್ ಮಾಡಿಕೊಡಿ ಅಂಥೇಳಿ ಫುಟೇಜ್ ಕಳಿಸಿಬಿಟ್ಟು ಎಡಿಟಿಂಗ್ ಮಾಡಿಕೊಡಿ ಅಂತಾರೆ. ದಯವಿಟ್ಟು ನನಗೆ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು ನೋಡ್ಬೋದು, ಆ ಥರ ಸಮಯ ಇದ್ದಿದ್ದರೆ ನನ್ನ ಉಡಾಳ್ ಮೆಂಬರು ವಾರಕ್ಕೊಂದು ಎಪಿಸೋಡ್ ಆದರೂ ಹಾಕ್ತಿದ್ದೆ. ಆ ಸಮಯ ಕಡಿಮೆ ಇರೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಮತ್ತು ಏನಾದರೂ ನಿಮಗೆ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆಂಬುಲೆನ್ಸ್ ನಿಮ್ಮ ಮುಂದೆ ಖಂಡಿತ ಬರುತ್ತೆ. ನಮಸ್ಕಾರ.